ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು? ಎಲ್ಲರಿಗೂ ನಾನು ಇಲ್ಲಿ ಬಂದಿರುವಂತಹ ನಮ್ಮ ಮುರ್ಷಿದರಾದ ಹುದು ಶೇಖುಲ್ ಇಸ್ಲಾಮರ 89ನೇ ಜನ್ಮದಿನದ ಅಂಗವಾಗಿ ನಾವು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ, ನಮ್ಮ ಮುರ್ಷಿದರಾದ ಹುದು ಶೇಖುಲ್ ಇಸ್ಲಾಮರು ಹುಬ್ಬಳ್ಳಿ ನಗರ ಸೇರಿದಂತೆ ಕರ್ನಾಟಕ ಮತ್ತು ಈ ದೇಶದಲ್ಲಿ ಮತ್ತು ವಿಶ್ವಾದ್ಯಂತ ಒಂದು ಧಾರ್ಮಿಕ ಸಂದೇಶವನ್ನು ಅವರು ತಮ್ಮ ಪ್ರವಚನಗಳ ಮೂಲಕ ಸಾರಿದ್ದಾರೆ. ಮತ್ತು ತಮ್ಮ ಒಂದು ಸಂಸ್ಥೆಯಾದ ಶೇಖುಲ್ ಇಸ್ಲಾಂ ಟ್ರಸ್ಟ್ ಇಂಟರ್ನ್ಯಾಷನಲ್ ಟ್ರಸ್ಟ್ ಇದೆ. ಈ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಿರುತ್ತೇವೆ. ಇದೇ ಕಾರಣಕ್ಕಾಗಿ ಈ ನಮ್ಮ ಹುದು ಶೇಖುಲ್ ಇಸ್ಲಾಮರ ಮುರ್ಷಿದರಾದ ಹುದು ಶೇಖುಲ್ ಇಸ್ಲಾಮರ ಜನ್ಮದಿನದ ಅಂಗವಾಗಿ ಶೇಖುಲ್ ಇಸ್ಲಾಂ ಟ್ರಸ್ಟ್ ಹುಬ್ಬಳ್ಳಿ ವತಿಯಿಂದ ಎಲ್ಲ ನಿರ್ಗತಿಕರಿಗೆ ಮತ್ತು ವಿಶೇಷಿತವಾಗಿ ನಮ್ಮ ಧಾರ್ಮಿಕ ವಿದ್ಯಾರ್ಥಿಗಳಿಗೆ ನಾವು ಈ ಚಳಿಗಾಲದಲ್ಲಿ ಅವರಿಗೆ ನಾವು ಅದು ಕಂಬಲ್ ನಾವು ಹೇಳುತ್ತೇವೆ, ಇದರ ಸಂತರ್ಪಣಾ ಅಥವಾ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ನಾನು ಎಲ್ಲ ಮುರ್ಷಿದರಾದ ಹುದು ಶೇಖುಲ್ ಇಸ್ಲಾಮರ ಮುರೀದರಾದ ಎಲ್ಲ ನಮ್ಮ ಜನತೆಗೆ ಮತ್ತು ಸಿಲ್ಸಿಲಾ ಶರೀಫಿಯಾದ ಎಲ್ಲ ಬಾಂಧವರಿಗೆ ಹೇಳುವುದೇನೆಂದರೆ, ತಾವು ನಮ್ಮ ಮುರ್ಷಿದರಾದ ಹುದು ಶೇಖುಲ್ ಇಸ್ಲಾಮರ ಪ್ರವಚನಗಳನ್ನು ಅನುಸರಿಸುತ್ತಾ ಅವರ ಆದೇಶಗಳನ್ನು ಪಾಲಿಸುತ್ತಾ ನಾವು ಸಾಗಿದರೆ ನಮ್ಮ ಈ ಜೀವನವು ಒಂದು ಉತ್ತಮವಾಗುತ್ತದೆ ಮತ್ತು ನಮ್ಮ ಆಖಿರತ್ ಲೋಕಾಂತದಲ್ಲಿಯೂ ಸಹ ನಮಗೆ ಒಂದು ಸಕ್ಸಸ್ ಸಿಗುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಪ್ರವಚನ ಅಂದ್ರೆ ಯಾವ ಥರ ಪ್ರವಚನ ಕೊಡ್ತಾ ಇದ್ದಾರೆ? ಅವರು ಧಾರ್ಮಿಕ ಪ್ರವಚನ ಮತ್ತು ಭಾವೈಕ್ಯತೆ ಮತ್ತು ವಿಶೇಷಿತವಾಗಿ ನಮ್ಮ ಅಹ್ಲೆ ಸುನ್ನತ್ ಜಮಾತಿನ ಎಲ್ಲ ನಂಬಿಕೆಗಳಾದ ಮತ್ತು ಸಂದೇಶಗಳಾದ ಇವರನ್ನು ಸಾರಿದ್ದಾರೆ. ಇದೇ ಕಾರಣಕ್ಕಾಗಿ ನಾವು ಹುಬ್ಬಳ್ಳಿ ನಗರದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಅಹ್ಲೆ ಸುನ್ನತ್ ಜಮಾತಿನ ಬಾಂಧವರು ಮತ್ತು ಅಹ್ಲೆ ಸುನ್ನತ್ ಜಮಾತನ್ನು ಅನುಸರಿಸುತ್ತವ ಎಲ್ಲ ನಾವು ಸಹೋದರರಿಗೆ ನೋಡಬಹುದು. ಅವರ ಇಂದು ಒಂದು ಶ್ರಮತೆ ವತಿಯಿಂದ, ಅವರ ಒಂದು ಕಾರ್ಯದ ಒಂದು ರಿಸಲ್ಟಿಂದ ನಾವು ಇಡೀ ವಿಶ್ವದಲ್ಲಿ ಅಹ್ಲೆ ಸುನ್ನತ್ ಜಮಾತಿನ ಮಾಡುತ್ತಿರುವ ಎಲ್ಲ ನಾವು ಜನಗಳನ್ನು ನೋಡಬಹುದು. ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ವರ್ಷವೂ ಪ್ರತಿ ವರ್ಷವೂ ಸಹ ನಾವು ನಮ್ಮ ಮುರ್ಷಿದಾದ ಹುದು ಶೇಖುಲ್ ಇಸ್ಲಾಮರ ಜನ್ಮದಿನದ ಅಂಗವಾಗಿ ತರಹದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುತ್ತೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಕಂಬಲ್ ಡಿಸ್ಟ್ರಿಬ್ಯೂಷನ್ ಮಾಡುವುದು ಮತ್ತು ಅದರ ಜೊತೆಗೆ ಎಲ್ಲ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಸಹೋದರರಿಗೆ ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ. ಕಂಬಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಾ ಇದ್ದಾರೆ? ಇದು ನಮ್ಮ ಮದ್ನಿ ಮೇರವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಎಲ್ಲ ವಿದ್ಯಾರ್ಥಿಗಳಿಗೆ ಚಳಿಗಾಲದ ಒಂದು ಸಮಯವಿದೆ. ಆ ಕಾರಣಕ್ಕಾಗಿ ಅವರಿಗೆ ಒಂದು ಅನುಕೂಲವಾಗಲಿ ಅಂತ ಮಾಡುತ್ತೇವೆ. ಎಷ್ಟು ಹಂಚುತ್ತಿದ್ದಾರೆ? ಮೋಸ್ಟ್ಲಿ 150 ಅಬೌವ್ ಇದೆ ಸರ್. आज अल्हम्दुलिल्लाह ये जो प्रोग्राम है, आप सब जानते हैं कि इस वक्त न सिर्फ मुल्क हिंदुस्तान बल्कि पूरी दुनिया में हम एक अजीम इल्मी और रूहानी पेशवा मुर्शिद कामिल, जिन्हें पूरी दुनिया शेखुल इस्लाम के नाम से जानती है, खानवादा अशरफिया ही के नहीं बल्कि पूरे अहले सुन्नत व जमात के आप इल्मी और रूहानी मरकज़ी शख्सियत हैं। अल्हम्दुलिल्लाह हम सब उनके मुरीदीन और उनके मुतक़िदीन आज हज़रत का 89th बर्थडे सेलिब्रेशन जश्न यौम विलादत मना रहे हैं शहर हुबली में। शेखुल इस्लाम ट्रस्ट की जानिब से ये प्रोग्राम मुनक़िद हुआ है। हर साल अल्हम्दुलिल्लाह हुज़ूर शेखुल इस्लाम की यौम पैदाइश का जश्न 1 रजब को मनाया जाता है। हज़रत की यौम पैदाइश 1 रजब 1357 हिजरी को हुई, तो उस निस्बत से हम लोग जो है ये प्रोग्राम मनाए हैं। और हज़रत की जो शख्सियत है बहुत ही अल्हम्दुलिल्लाह पूरी दुनिया में बड़ी रूहानी शख्सियत है, और आपकी इल्मी और रूहानी फैज़ से करोड़ों लोग पूरी दुनिया में मुस्तफ़ीज़ हो रहे हैं। हज़रत की ज़ात सिर्फ हिंदुस्तान की हद तक महदूद नहीं है, बल्कि पूरे जहान में अमेरिका हो, यूरोप हो, अफ्रीका हो, एशिया वगैरह तमाम बर्रे आज़म में हज़रत के चाहने वाले मानने वाले हैं। और बड़े बड़े उलमा जो अपने वक्त के हैं वो इल्मी एतबार से हज़रत से रुजू करते हैं। तो इस वक्त उलमा व मशाइख के जो ताजदार हैं वो हुज़ूर शेखुल इस्लाम वल मुस्लिमीन हैं। अल्हम्दुलिल्लाह ऐसे पीर कामिल के मानने वाले करोड़ों उनके फॉलोअर्स हैं। उन्होंने हमें बहुत कुछ दिया। हमारे शहर हुबली में मदनी मियां अरबी कॉलेज जैसा एक बड़ा इल्मी इदारा दिया। मुहद्दिस आज़म मिशन स्कूल के नाम से एक स्कूल है जहाँ 4000 बच्चे पढ़ते हैं। 150 तलबा मदनी मियां अरबी कॉलेज में इल्म हासिल करते हैं। शेखुल इस्लाम ट्रस्ट के ज़रिए से पूरे इंडिया में अतराफ़ व अकनाफ में जो है हज़रत के इदारे कायम हैं, जहाँ से समाजी और मिली काम होता है, फलाही काम होते हैं, लोगों के गरीब यतीम जो लोग होते हैं तालीमी मैदान में हो, अल्हम्दुलिल्लाह काम हो रहा है। हमारे शहर हुबली में हज़रत के ज़रिए से, हज़रत की दुआओं से बहुत बेहतरीन काम है। हज़रत के काफ़ी खुलफा हैं
اور بہت مریدین ہیں، علماء کرام ہیں جو تفسیر اشرفی کا درس دیتے ہیں، ذکر کی محفل کرتے ہیں، لوگوں کی روحانی اور علمی تربیت کرتے ہیں. الحمدللہ بڑا اچھا ماحول ہے. اسلامی تعلیم دی جا رہی ہے یا دنیاوی تعلیم بھی دی جا رہی ہے؟ عصری تعلیم، دنیاوی تعلیم کا بھی انتظام ہے. جیسا میں نے آپ کو بتایا محدث اعظم اسکول، اس کی سرپرستی حضور شیخ الاسلام فرماتے ہیں. اس کے فاؤنڈر حضور شیخ الاسلام ہیں، اور حضرت کی سرپرستی میں آج سے 25 سال پہلے ایک چھوٹے سے ادارے سے LKG UKG پہلی جماعت سے یہ اسکول شروع ہوئی، اور آج 10ویں تک جو 10th کے ہے، اور پھر اس کے بعد انگلش میڈیم اسکول ہے، اور آگے چل کر کے مخدومہ شمیمہ خاتون کالج کے نام سے جو وومنس کالج. آپ سب جانتے ہیں کہ کرناٹک میں خاص کر حجاب کا مسئلہ آیا تو ہمارے مسلم بچیوں کو تعلیم حاصل کرنے کے لیے بڑے مسائل ہوئے. حالانکہ اس گورنمنٹ نے جو ہے ہمیں کافی سپورٹ کیا ہے، مگر آگے ہم چاہتے ہیں کہ ہمارے خود کے کالجز ہوں، گرلز کالج ہوں، وومنس کالج ہو، جہاں پر ہماری جو مسلم بچیاں ہیں وہ ایک اسلامی ماحول میں رہ کر دین کی اور عصری تعلیم، سائنس کا، کامرس کا، تو انشاءاللہ بہت جلد اس سال جو ہے 2024 میں شروع ہونے والا ہے. ایک بات اور آپ کے میڈیا کے ذریعے سے بتا دوں کہ انشاءاللہ ایجوکیشن فیلڈ میں، دینی ہو یا دنیاوی تعلیم میں، ہمارا مرکز تو یہاں موجود ہے حضرت شیخ الاسلام کی سرپرستی میں. آگے ہمارا جو ہے ہیلتھ ڈپارٹمنٹ میں یعنی میڈیکل لائن میں بھی ہم لوگ کام کرنا چاہتے ہیں. تو شیخ الاسلام ٹرسٹ ہبلی برانچ نے یہ عزم کیا، یہ ارادہ کیا ہے کہ انشاءاللہ بہت جلد ہم شہر ہبلی میں ہیلتھ ڈپارٹمنٹ میں کام شروع کر کے کلینک سے لے کر آگے ہاسپٹل تک ہم بنانا چاہتے ہیں. انشاءاللہ لوگوں کا تعاون رہا، دعائیں رہے، حضور شیخ الاسلام کے صدقے میں ہم یہ کام کرنا چاہیں گے. اس پروگرام کے حوالے سے نوجوان جو ہیں جو نشے میں مبتلا ہیں، گانجا ہو، افیم ہے، ایسے بہت ساری چیزیں ہیں جو ہے ماں باپ کی بھی نافرمانی ہوئی ہے. ایسے نوجوانوں کو آپ کیا درس دینا چاہیں گے اس پروگرام میں؟ دیکھیے، میں آج یوم ولادت حضور شیخ الاسلام کے موقع پر یہی عرض کرنا چاہوں گا کہ حضور شیخ الاسلام نے اپنے 50 سالہ زندگی میں آپ نے گاؤں گاؤں، شہر شہر آپ نے خطابت کے ذریعے سے لوگوں کی اصلاح کی. حضرت کی تقریروں سے کئی لوگ جو ہے وہ شراب چھوڑ کر، نشہ چھوڑ کر اور تمام برائیوں سے توبہ کر کے آج نیکی والی زندگی گزار رہے ہیں، باشرع ہیں، نمازی ہیں. تو ہم آج اس پروگرام کے ذریعے یہی میسج دینا چاہتے ہیں کہ حضرت کے اس نقش قدم پر چلتے ہوئے ہم بھی جہاں جہاں بھی محلے میں ائمہ کرام ہیں، علماء کرام ہیں، جماعت ہیں، جو نوجوان ہمارے ایسے غلط کاموں میں، نشے میں ہو یا جوا میں ہو یا شراب یا دیگر برے کاموں میں ملوث ہیں، ہم سب مل کر انشاءاللہ تعالیٰ کوشش کریں گے کہ ایسے لوگوں کو نیک راہ پر، اچھے راہ پر لانے کی کوشش کریں. اور نوجوانوں کو کیا پیغام دینا چاہیں گے سر علم کے اعتبار سے؟ علم سے الحمدللہ جس ذات کا آج ہم جشن منا رہے ہیں وہ بڑی علمی شخصیت ہے، اور ہم چاہتے ہیں کہ اس وقت جو ہے دیکھیے انگلش میڈیم کی تعلیم تو بہت ضروری ہے آج کے حالات کے وجہ سے، مگر ساتھ ہی ساتھ اردو اور عربی زبان کے سیکھنے کا رجحان ہمارا کم ہوتے جا رہا ہے. تو ہم نوجوانوں سے گزارش کروں گا کہ بہت زیادہ نہیں، آپ کم از کم اردو زبان سیکھ لیجئے، کیونکہ ہماری دین کی تعلیمات جو ہے نا وہ اردو زبان میں بہت زیادہ آپ کو آسانی سے مل جاتی ہے. تو میں نوجوانوں سے گزارش کروں گا کہ جہاں کہیں بھی مسجد یا مدرسے ہیں، مکتب ہیں، انگلش کے ساتھ ساتھ اردو زبان کی بھی آپ تعلیم حاصل کیجئے تاکہ آپ کو دین کی تعلیم حاصل کرنے میں آسانی ہے. اللہ وبرکاتہ. آج حضرت شیخ الاسلام ٹرسٹ کی ولادت کے موقع پر مدنی معیاری کالج کے بچوں کو شال اور کتاب اور لنگر کا انتظام کیا ہے. شیخ الاسلام ٹرسٹ کی طرف سے ہمارے گروپ کی جانب سے سب مدرسوں کے بچوں کے لیے بک اور شال کا انتظام کیا ہے. السلام علیکم. ہمارے شیخ الاسلام ٹرسٹ جو بنکاپور چوک میں خانقاہ ہے، ہمارے ایک ٹرسٹ ہے ہبلی کرناٹکا نمبر 1 برانچ کا ہمارا ہے. ہمارے ٹرسٹ کی جانب سے سب تسلیم کیا گیا. اس میں ایک شال ہے، ایک ٹوپی ہے اور ایک بک ہے جو حضرت شیخ الاسلام جو اپنی کتاب جو بنا ہے اس کا ایک رسم بک بھی دیا گیا. اور ابھی تک آپ نے ہمارا چینل سبسکرائب نہیں کیا تو ابھی ہمارا چینل سبسکرائب کریں اور ساتھ ہی لگے بیل کے بٹن کو بھی پریس کریں تاکہ آپ کو مستقبل میں ہماری اپلوڈ ہونے والی مزید ویڈیوز کا نوٹیفیکیشن ملتا رہے.